ಏನೋ ಗ್ಯಾಸ್ ಸಿಲಿಂಡರ್ ಸರಬರಾಜು ಅಭಾವದಿಂದಾಗಿ ಕಾರ್ಮಿಕರು ಒದ್ದಾಡ್ತಾ ಇದ್ದಾರೆ. ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ, ಜೊತೆಗೆ ಕಾರ್ಮಿಕ ವರ್ಗ ಬೀದಿಗೆ ಬಂದಿದೆ. ಇದು ಸದ್ಯದ ಪರಿಸ್ಥಿತಿ. ಒಂದು ಕಡೆ ಹೋಟೆಲ್ಗೆ ಬೀಗ ಹಾಕಿರೋದ್ರಿಂದ ರೈಸ್ ಮಿಲ್ಗಳಿಗೆ ಎಫೆಕ್ಟ್ ಬೀಳ್ತಾ ಇದೆ, ಜೊತೆಗೆ ಕಾರ್ಮಿಕ ವರ್ಗಕ್ಕೂ ಎಫೆಕ್ಟ್ ಬೀಳ್ತಾ ಇದೆ. ಪಾಪ ಹೋಟೆಲನ್ನೇ ನಂಬ್ಕೊಂಡಿದ್ದಂತಹ ಕಾರ್ಮಿಕರಿಗೆ ಗ್ಯಾಸ್ ಟ್ರಬಲ್ ಎಫೆಕ್ಟ್ ಹೆಂಗೆ ನಡೀತಾ ಇದೆ ಅಂತಂದರೆ, ಹೋಟೆಲ್ ಬಂದ್ ಮಾಡಿದ್ಮೇಲೆ ವರ್ಕರ್ಸ್ಗಳಿಗೂ ಒಳಗಡೆ ಕೆಲಸ ಇರಲ್ಲ, ಅದು ಸಮಸ್ಯೆ ಆಗ್ತಾ ಇದೆ ಈಗ. ಹಾಗಾಗಿ ಈಗ ಹೋಟೆಲ್ ಕಾರ್ಮಿಕರ ರಕ್ಷಣೆಗೆ ಕಾರ್ಮಿಕ ಪರಿಷತ್ ನಿಂತಿದೆ. ಇವತ್ತು ಕಾರ್ಮಿಕ ಮುಖಂಡರ ಜೊತೆಗೆ ಕಾರ್ಮಿಕ ಪರಿಷತ್ ಸಭೆಯನ್ನು ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಬೇಕು, ಸೊಲ್ಯೂಷನನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ ಇವತ್ತು. ನೋಡಿ, ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಎಫೆಕ್ಟ್ನಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಒಂದು ಕಡೆ ಡಬಲ್ ರೇಟು ತ್ರಿಬಲ್ ರೇಟ್ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ಸಿಲಿಂಡರನ್ನು. ಅವರ ಉದ್ದೇಶವೂ ಕೂಡ ಅಷ್ಟೇ. ಏನಂತಂದರೆ, ಕಾರ್ಮಿಕರು ಹೋಟೆಲಲ್ಲಿ ಕೆಲಸ ಮಾಡೋರು ಪಾಪ ಎಲ್ಲೋ ಹೋಗಬೇಕಾಗತ್ತೆ, ಅವ್ರಿಗೂ ಕೂಡ ಕೆಲಸ ಇರೋಲ್ಲ ಬೇರೆ ಕಡೆ, ಮತ್ತು ಆಮೇಲೆ ಅವರ ಬದುಕು ಬೀದಿಗೆ ಬಂದುಬಿಡುತ್ತೆ ಅಂಥೇಳಿ ಒಂದಷ್ಟು ಜನ ಹೋಟೆಲ್ ಮಾಲೀಕರು ಪಾಪ ತ್ರಿಬಲ್ ರೇಟ್ ಎಲ್ಲ ಕೊಟ್ಟು ಗ್ಯಾಸ್ ಖರೀದಿ ಮಾಡ್ತಾರೆ. ಇನ್ನು ಇಲ್ಲೇ ಅಂಥವ್ರು, ಆ ಶಕ್ತಿ ಇಲ್ಲ ಅಂಥವ್ರು ಇನ್ನೇನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೋಟೆಲನ್ನು ಬಂದ್ ಮಾಡಬೇಕಾಗತ್ತೆ. ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕು ಅಂಥೇಳಿ ಕಾರ್ಮಿಕ ಪರಿಷತ್ ಇವತ್ತೊಂದು ಮಹತ್ವದ ಮೀಟಿಂಗ್ ಇಟ್ಕೊಂಡಿದೆ. ನೋಡಬೇಕು ಯಾವ ರೀತಿಯಾಗಿ ಸೊಲ್ಯೂಷನ್ ಕಂಡುಕೊಳ್ತಾರೆ ಈ ಒಂದು ಮೀಟಿಂಗ್ನಲ್ಲಿ ಅಂತ.